ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತುಳಸಿ ರಾಮಶೆಟ್ಟಿ ಅವರಿಗೆ ಯಾರ ಬೆಂಬಲ ಇದೆ, ಯಾವ ರಾಜಕೀಯ ಬೆಂಬಲ ಇದೆ? ಡಾಕ್ಟರ್ ಕೊತ್ತೂರು ಮಂಜುನಾಥ್ ಅವರ ಬೆಂಬಲ ಇದೆಯಾ, ಇಲ್ಲ ಸಮೃದ್ಧಿ ಮಂಜಣ್ಣನವರ ಬೆಂಬಲ ಇದೆಯಾ? ಈ ಇಬ್ಬರೂ ಶಾಸಕರ ಮಾತು ಕೇಳದೆ ಪ್ರತಿನಿತ್ಯ ಸುಮಾರು 3-4 ತಿಂಗಳಿಂದ ಪಂಚಾಯಿತಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾಯಿಲ್ಲ, ಗ್ರಾಮ ಸಭೆಗಳು ಆಗ್ತಾಯಿಲ್ಲ. ಅಲ್ಲೆಲ್ಲ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜಗ್ಗಾಟಕ್ಕೆ 19 ಜಿಲ್ಲೆಯ 19 ಗ್ರಾಮೀಣ ಪ್ರದೇಶದ ರೈತರು ಅಭಿವೃದ್ಧಿ ಇಲ್ಲದೆ ಇವತ್ತು ಅನಾರೋಗ್ಯ ಪೀಡಿತರಾಗ್ತಾಯಿದ್ದಾರೆ. ಇದಕ್ಕೆ ಕಾರಣ ಯಾರು? ಅಲ್ಲ, ಅಲ್ಲಿನ ತುಳಸಿ ರಾಮಶೆಟ್ಟಿ ಅವರು ಏನು ಹೇಳ್ತಾರೆ, ನಮಗೆ ಉಸ್ತುವಾರಿ ಸಚಿವರು ಕೋಲಾರ ಶಾಸಕರ ಕೊತ್ತೂರು ಮಂಜಣ್ಣರವರು ನಮಗೆ ಬೆಂಬಲ ಇದೆ ಅಂತ ಹೇಳ್ತಾರೆ. ಅಲ್ಲಿ ಸ್ಥಳೀಯ ಶಾಸಕರಿಗೇನೋ ಅಲ್ಲಿನ ಅವರ ಮಾತಿಗೇನು ಬೆಲೆ ಇಲ್ವಾ? ಅವರು ಸಂವಿಧಾನದಲ್ಲಿ ಕಲಿತಿದ್ದಾರೆ. ಮಾನ್ಯ ಕೊತ್ತೂರು ಮಂಜಣ್ಣನವರಾಗಿರ್ಬೋದು ಮತ್ತು ಸಮೃದ್ಧಿ ಮಂಜಣ್ಣರಾಗ್ಬೋದು, ಅಮ್ಲಿಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಸ್ಥೆಯನ್ನು ಸರಿಪಡಿಸಿ ಅಲ್ಲಿನ 19 ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಜೊತೆಗೆ ಸಂವಿಧಾನದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರಮಿಸದಂಥ ಅಧಿಕಾರಿಗಳ ವಿರುದ್ಧನೂ ಕ್ರಮ ಕೈಗೊಳ್ಳಿ. ಆಗ ಸಹಕರಿಸದಿದ್ದರೆ ಆ ಅಧ್ಯಕ್ಷರು ಸದಸ್ಯರ ವಿರುದ್ಧನೂ ಕ್ರಮ ಕೈಗೊಳ್ಳಿ. ತಪ್ಪು ಯಾರು ಸರಿ ಯಾರ್ದು ಅಂತೇಳಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕಂತೇಳಿ ಕೋಲಾರ ಶಾಸಕರು ಆದ ಕೊತ್ತೂರು ಮಂಜಣ್ಣನವರು ಮತ್ತು ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜಣ್ಣನವರನ್ನು ಅಮ್ಲಿಕಲ್ ಪಂಚಾಯಿತಿ ಅವ್ಯವಸ್ಥೆಯನ್ನು ಸರಿಪಡಿಸುವಂತೆ ಮುಳಬಾಗಿಲು ತಾಲೂಕು ಅಮ್ಲಿಗಲ್ ಗ್ರಾಮ ಪಂಚಾಯಿತಿಯಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ತುಳಸಿ ರಾಮಶೆಟ್ಟಿ ಹಾಗೂ ಅಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರ ಬಹಿರಂಗ ಜಗ್ಗಾಟಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಡಿವಾಣ ಹಾಕಿ ಆ ಒಂದು 19 ಹಳ್ಳಿ ವ್ಯಾಪ್ತಿಗೆ ಬರುವ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಂತೇಳಿ ರೈತ ಸಂಘದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕಂದರೆ ಅಲ್ಲಿ ಸುಮಾರು 3-4 ತಿಂಗಳಿಂದ ಆ ತುಳಸಿ ರಾಮಶೆಟ್ಟಿ ಅವರು PDO ಆಗಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಅಲ್ಲಿನ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲದೆ ಪ್ರತಿದಿನವೂ ಜಗಳ, ಗ್ರಾಮಸಭೆಯೂ ನಡೀತಾ ಇಲ್ಲ, ಗ್ರಾಮಗಳಲ್ಲಿ ಸ್ವಚ್ಛತೆಯೂ ಇಲ್ಲ, ಯಾವುದೇ ಅನುದಾನವನ್ನು ಬಿಡುಗಡೆ ಮಾಡ್ತಾಯಿಲ್ಲ, ಈ ಖಾತೆಗಳು ಮಾಡ್ತಾಯಿಲ್ಲ. ಅವರೇನು ಹೇಳ್ತಾರೆ ಅಂದರೆ ನಮಗೆ ರಾಜಕೀಯ ವ್ಯಕ್ತಿಗಳ ಬೆಂಬಲ ಇದೆ ಅಂತೇಳಿ ಅಲ್ಲಿನ PDO ಆದಂಥ ತುಳಸಿ ರಾಮಶೆಟ್ಟಿ ಅವರು ಆರೋಪ ಮಾಡ್ತಾಯಿದ್ದಾರೆ. ಆದರೆ ಅಲ್ಲಿನ ಕಾರ್ಯನಿರ್ವಹಣಾಧಿಕಾರಿಗಳಾದ ಸರ್ವೇಸಾರ್ ಅವರು ಕೇಳಿದರೆ ಸರ್ಕಾರ ಹಂತದಲ್ಲಿ ಇವರನ್ನು ಮಾರ್ಚ್ 31ನೇ ತಾರೀಕನ್ನು ಹೊರಗಡೆ ನಾವು ವರ್ಗಾವಣೆ ಮಾಡಲು ನಮಗೆ ಅವಕಾಶ ಇಲ್ಲ ಅಂಥೇಳಿ ಇವರು ಸಹ ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಜಗ್ಗಾಟಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಡಿವಾಣ ಹಾಕುವ ಮುಖಾಂತರ ಅಮ್ಲಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಮುಸುಕಿನ ಗುದ್ದಾಟಕ್ಕೆ ಅಂತ್ಯ ಹೇಳಬೇಕು ಮತ್ತು 19 ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಯಾಕಂದರೆ ಪ್ರತಿ ಸಭೆಯಲ್ಲೂ ಗಲಾಟೆ ಮಾಡ್ಕೊತಾ ಇದ್ದಾರೆ. ಗ್ರಾಮ ಸಭೆ ನಡೆಯಲು ಗಲಾಟೆ, ಅಲ್ಲಿ ಅಧ್ಯಕ್ಷರು ಆಗಿರ್ಬೋದು ಮತ್ತು ಸದಸ್ಯರೇ ಆಗ್ಬೋದು ತುಳಸಿ ರಾಮಶೆಟ್ಟಿ ಮೇಲೆ ಆರೋಪ ಮಾಡಿದರೆ, ಇನ್ನು ತುಳಸಿ ರಾಮಶೆಟ್ಟಿ ಅವರು ಹೋರಾಟಗಳನ್ನು ಮಾಡುವ ಮುಖಾಂತರ ಅವರು ಸಹ ನನಗೆ ಏನು ಹಿಂಸೆ ಕೊಡ್ತಾ ಇದ್ದಾರೆ, ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ನನ್ನ ಸರ್ಕಾರಿ ಕೆಲಸಕ್ಕೆ ಅಡ್ಡ ಮಾಡ್ತಾರೆ ಅಂತಲ್ಲೇ ಅಲ್ಲ. ನಾವು ಹೇಳ್ತಾ ಇರೋದು ಸಂವಿಧಾನ ಅಡಿಯಲ್ಲಿ ಕೆಲಸ ನಿರ್ವಹಿಸುವಂತಹ PDO ಸಾಹೇಬರಿಗೆ ನಾವು ಒಂದು ಮನವರಿಕೆ ಮತ್ತು ಕಿವಿ ಮಾತು ಹೇಳ್ತಾ ಇದ್ದೀವಿ. ನಿಮಗೆ ಆ ಪಂಚಾಯಿತಿ ಬೇಡ ಅಂತ ಹೇಳಿದ್ರೆ ಬೇರೆ ಪಂಚಾಯಿತಿಗೆ ಹೋಗಿ. ಈಗಾಗಲೇ ಅವರು ಒಂದು ಅಮ್ಲಿಕಲ್ ಪಂಚಾಯಿತಿಯಲ್ಲೂ ಇದ್ದಾರೆ ಮತ್ತು ಸಣ್ಣವಾಡಿ ಪಂಚಾಯಿತಿಯಲ್ಲೂ ಇದ್ದಾರೆ. ಎರಡೂ ಕಡೆ ಅವರು ಪ್ರಭಾರ ಇರೋದು, ಒಂದು ಕಡೆ ಕಾಯಂ ಆಗಿದ್ದಾರೆ, ಇನ್ನೊಂದು ಕಡೆ ಪ್ರಭಾರ ಆಗಿರೋದ್ರಿಂದ ಅಲ್ಲಿ ಜಗ್ಗಾಟ ಆಗ್ತದೆ. ಮೊನ್ನೆ ನೋಡಿದ್ರೆ ಗ್ರಾಮ ಸಭೆಯಲ್ಲಿ ಜಗಳ ಆಗಿ ಕಿತ್ತಾಡಿಕೊಂಡು ಏನು ನಾವೇನು ಕಮ್ಮಿ ಇಲ್ಲ ಅಂತೇಳಿ ಬೀದಿ ರೌಡಿಗಳಂತೆ ಜಗಳ ಆಡ್ಕೊಂಡಿದ್ದಾರೆ. ಅದು ಸರ್ಕಾರಿ ಕಚೇರಿಯೋ ಇಲ್ಲ ಜನಸಾಮಾನ್ಯರ ಅಭಿವೃದ್ಧಿ ಆಗುವ ಪಂಚಾಯಿತಿ ಅಂತೂ ನಮಗಂತೂ ಗೊತ್ತಾಗ್ತಲ್ಲ. ಅದಕ್ಕೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಕೂಡಲೇ ಸಂಬಂಧಪಟ್ಟ PDO ಇರ್ಬೋದು, ಅಲ್ಲಿನ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರನ್ನು ಮತ್ತು EO ಸಾಹೇಬರನ್ನು ಸಭೆ ಕರೆದು ಅಲ್ಲಿನ ಸಮಸ್ಯೆಯನ್ನು ಸಂಕ್ಷಿಪ್ತವಾಗಿ ವಿವರವನ್ನು ಪಡೆದು ಇಲ್ಲ ಅವರನ್ನು ಬೇರೆ ಕಡೆ ವರ್ಗಾವಣೆಯನ್ನು ಮಾಡಿಕೊಡಿ, ಇಲ್ಲ ಅಲ್ಲಿನ ಜಗಳಕ್ಕೆ ಏನು ಕಾರಣ ಅಂತೇಳಿ ಆ ಕಾರಣವನ್ನು ಬಗೆಹರಿಸಿಕೊಟ್ಟು ಪಂಚಾಯಿತಿ ಅಭಿವೃದ್ಧಿಗೆ ಪಂಚಾಯಿತಿಯಲ್ಲಿ ಆಗುತ್ತಿರುವ ಅವ್ಯವಸ್ಥೆಗಳನ್ನು ಸರಿಪಡಿಸಿ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಮನವಿಯನ್ನು ಮಾಡ್ತಾಯಿದ್ದೀವಿ.